ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಚಳಿ ಸೀಸನ್ಗೆ ಸೂಪರಾಗಿ ಬಿಸಿ ಬಿಸಿಯಾದಂತಹ ಮಂಗಳೂರು ಗೋಳಿ ಬಜ್ಜಿನ ಮಾಡ್ತಾಯಿದ್ದೀನಿ. ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವಿಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಮೊದಲಿಗೆ ಈ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ 2 ರಿಂದ 3 ಹಸಿಮೆಣಸು, ಸ್ವಲ್ಪ ಶುಂಠಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಓಮ, ಹಾಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 3/4 ಕಪ್ಪಷ್ಟು ಮೊಸರನ್ನ ತಕ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಶುಗರು, ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಾರಿ ನೀರನ್ನು ಹಾಕಿಬಿಟ್ರೆ ಅಳತೆ ಸರಿಯಾಗಿ ಗೊತ್ತಾಗೋದಿಲ್ಲ, ಸೊ ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಹೀಗೆ ನೋಡಿ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಸೋಡಾನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಸ್ಪೂನಿಗಿಂತ ಕಡಿಮೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬೇಕಾದ್ರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ನೋಡಿ, ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಥಿಕ್ನೆಸ್ ನೋಡಿ, ಈ ಮಟ್ಟಿಗೆ ಥಿಕ್ನೆಸ್ ಇರಲಿ. ಇದನ್ನೀಗ 2 ಗಂಟೆಗೆ ನೆನೆಸಿಡಬೇಕು. ಒಂದು ತಟ್ಟೆನ ಮುಚ್ಚಿಡ್ತಾ ಇದ್ದೀನಿ 2 ಗಂಟೆ ತನಕ. ಈಗ ನೋಡಿ, ಓಪನ್ ಮಾಡಿ ನೋಡ್ತಾ ಇದ್ದೀನಿ, 2 ಗಂಟೆ ಆಗಿದೆ. ಮತ್ತೊಮ್ಮೆ ಸ್ವಲ್ಪ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಥಿಕ್ನೆಸ್ ಸರಿಯಾಗಿದೆ. ತುಂಬಾ ನೀರಾಗಿಲ್ಲ, ತುಂಬ ಗಟ್ಟಿಯಾಗಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ನೋಡಿ, ಕೈಯಲ್ಲಿ ಹೀಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಮುರಿದ್ರೆ ಆಯಿತು. ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋದಕ್ಕೆ, ಚೆಕ್ ಮಾಡೋದಕ್ಕೆ 1 ಡ್ರಾಪ್ ಅಷ್ಟು ಹಿಟ್ಟನ್ನು ಹಾಕ್ತಿದೆ ನೋಡಿ. ಹಾಕಿದ ಕೂಡಲೇ ಹೀಗೆ ಮೇಲೆ ಬಂದಾಗ ಚೆನ್ನಾಗಿ ಆಗುತ್ತೆ. ನೋಡಿ, ಬಾಂಡೆ ನಿಮಗೆ ಎಷ್ಟು ಅಗಲ ಇದೆ, ಎಷ್ಟು ದೊಡ್ಡದಾಗಿದೆ ಅಷ್ಟು ಹಿಟ್ಟನ್ನು ನೀವು ಒಟ್ಟಿಗೆ ಸೇರಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗಿದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಬೆಂಕಿನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಗೋಲ್ಡನ್ ಕಲರ್ ಆಗಿದೆ. ಇದನ್ನೀಗ ತೆಗೆದು ಸೆಪರೇಟ್ ಆಗಿ ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ. ಸೊ ಹಾಗೆ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ಸಹ ನಾವು ಹೀಗೇನೆ ಫ್ರೈ ಮಾಡ್ಕೊಳ್ಳೋಣ. ರೆಸಿಪಿ ಮಾಡೋದು ತುಂಬಾ ಸುಲಭ. ನೆನೆಸ್ಕೊಂಡಿದ ತಕ್ಷಣ ರೆಸಿಪಿ ಮಾಡ್ಬೋದು. ಸ್ಪೆಷಲಿ ಈ ಚಳಿ ಸೀಸನ್ಗೆ, ಮಳೆ ಸೀಸನ್ಗೆ ನೆನೆಸಿ ಕೂಡಲೇ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡಿ, ಸೆಕೆಂಡ್ ಟೈಮ್ ನಾನು ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಮೊದಲಿಗಿಂತನೂ ಸೆಕೆಂಡ್ ಟೈಮ್ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ.
ಈಗ ನೋಡಿ 2 ಕಪ್ ಮೈದಾ ಹಿಟ್ಟಲ್ಲಿ ಸೂಪರ್ ಆಗಿ ಗರಿಯಾಗಿ ಕ್ರಿಸ್ಪಿಯಾಗಿ ಮಂಗಳೂರು ಗೋಳಿ ಬಜ್ಜಿ ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ, ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿರಿ.